ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಎಲ್ಲೋ ಒಂದು ಕಡೆ ಅನ್ನಭಾಗ್ಯ ಅಕ್ಕಿಗೆ ಗಡಿ ಜಿಲ್ಲೆ ಬೀದರಲ್ಲಿ ಕನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ನೋಡ್ಬೋದು. ನೀವು ಈಗಾಗಲೇ ಆಹಾರ ಇಲಾಖೆ ಅಧಿಕಾರಿಗಳು ಏನು ನವದಗಿರಿ ಹತ್ರ ರೇಡ್ ಮಾಡಿದ್ದಾರೆ. ರೇಡ್ ಮಾಡಿ ಸುಮಾರು 200ಕ್ಕೂ ಅಧಿಕ ಹೆಚ್ಚಿನ ಚೀಲದಲ್ಲಿನ ಅಕ್ಕಿಗಳ ಅಕ್ರಮ ಪಡಿತರ ಅಕ್ಕಿ ಪತ್ತೆಯಾಗಿವೆ ನೋಡ್ಬೋದು. ನೀವು ಒಳಗಡೆ ಏನು ಗೋಡಾನ್ ಇದೆ, ಗೋಡಾನಿಂದ ಲಾರಿಯಲ್ಲಿ ತಂದೇನದಂದ್ರೆ ಸಿಬ್ಬಂದಿಗಳು ಅಕ್ಕಿಯನ್ನು ಲೋಡ್ ಮಾಡ್ತಾ ಇದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸ್ಯಾರ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ನಿಜಕ್ಕೂ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಅಧಿಕಾರಿಗಳು ಏನು ಅಕ್ಕಿಯನ್ನು ತರ್ತಾ ಇದ್ದಾರೆ, ಅಕ್ಕಿ ಮೊಟ್ಟೆಗಳನ್ನು ತಂದು ಲಾರಿಯಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಏನು ಈಗಾಗಲೇ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ ಏನು ಈ ಕುರಿತು ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಾರ ಅಂತ ಹೇಳ್ಬೋದು. ನೋಡ್ಬೋದು ಆಹಾರ ಇಲಾಖೆ ಇನ್ಸ್ಪೆಕ್ಟರ್ ಕೂಡ ಮೇಡಮ್ ಕೂಡ ಸ್ಥಳದಲ್ಲಿದ್ದಾರೆ. ಅಂದ್ರೆ ಟೋಟಲಿ ಈ ಒಂದು ಶಟರ್ ಇದೆ, ಶಟರ್ ಒಳಗಡೆನೆ ನೋಡ್ಬೋದು ನೀವು ಅಕ್ಕಿ ಸಾಕಷ್ಟು ಅಂದರೆ ಶಟರನ್ನು ಓಪನ್ ಮಾಡುವ ಮೂಲಕ ಆ ಅಕ್ಕಿಯನ್ನೇನದಂದ್ರೆ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ಬೋದು. ಇದು ಪಡಿತರ ಅಕ್ಕಿ, ಸಾಕಷ್ಟು ಅಕ್ಕಿಯನ್ನು ಬಿದ್ದವಂದ್ರೆ ಬಡವರ ಹೊಟ್ಟೆ ಸೇರಬೇಕಾದಂಥ ಅಕ್ಕಿ ಎಲ್ಲೋ ಒಂದು ಕಡೆ ಗೋಡಾನ ಶಟರದಲ್ಲಿ ಸೇರ್ತಾವೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಶಟರ್ ಅಧಿಕಾರಿಗಳು ಓಪನ್ ಮಾಡಿದ್ದಾರೆ, ಪೊಲೀಸರು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಓಪನ್ ಮಾಡಿದ್ದಾರೆ. ಓಪನ್ ಮಾಡುವ ಮೂಲಕ ಒಳಗಡೆ ಇದ್ದಂಥ ಅಕ್ಕಿ ಸಂಪೂರ್ಣವಾಗಿ ಲಾರಿಯಲ್ಲೇನೋ ಸಹ ತುಂಬ್ತಾ ಇದ್ದಾರೆ ನೋಡ್ಬೋದು. ನೀವು ಇಲ್ಲಿ ಮೇಡಮ್ ಅವ್ರು ಇದ್ದಾರೆ, ಹಾಗಾದ್ರೆ ಇವರನ್ನೇ ಕೇಳೋಣ. ಮೇಡಮ್, ಎಷ್ಟು ಚೀಲಗಳಿವೆ ಅಕ್ಕಿ? ಸರ್ 207 ಪ್ಯಾಕೆಟ್. ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಅಕ್ಕಿ ಇವ ಅಂಥೇಳಿ? ಇಲ್ಲೇ ಪಡಿತರ ಅಕ್ಕಿ ಇದ್ದಾರೆ, ಹೆಂಗೆ ಗೊತ್ತಾಯ್ತು ನಿಮಗೆ? ನಮಗೆ ಫೋನ್ ಕರೆ ಬಂದಿತ್ತು ಸರ್. ಫೋನ್ ಕರೆ ಬಂದ ತಕ್ಷಣ ಬಂದು ಇದು ನೀವು ಏರಿಯಾ ಇನ್ಸ್ಪೆಕ್ಟರ್ ಇದ್ರಿ ಮೇಡಮ್? ಈ ಏರಿಯಾ ಇನ್ಸ್ಪೆಕ್ಟರ್ ಇಲ್ಲ, ಬೇರೆ ಏರಿಯಾ ಇನ್ಸ್ಪೆಕ್ಟರ್ ಇದ್ದೀನಿ. ಆದ್ರೆ ನಾವು ಈಗ ಹೆಂಗೆ ಓಪನ್ ಮಾಡಿದ್ರಿ? ಕೀಲಿ ಕೊಟ್ಟರ ಏನು ಮುರಿದ್ರಿ? ಯಾವ ರೀತಿ ಓಪನ್ ಮಾಡಿದ್ರಿ? ಎಷ್ಟು ಒಳಗಡೆ ಎಷ್ಟು ಚೀಲ ಅಕ್ಕಿ ಇದು? ಏನು ಪಡಿತರ ಅಕ್ಕಿವನ ಯಾವ ಅಕ್ಕಿವ ಇವು? ಇವು ಪಡಿತರ ಅಕ್ಕಿ ಅವ, ಜೊತೆಗೆ ಮಿಡ್ ಡೇ ಮೀಲ್ಸು, ಆಮೇಲೆ ಅಂಗನವಾಡಿ ಎಲ್ಲ ಮಿಕ್ಸ್ ಇವ ಸರ್. ಮಗರ್ ಇಲ್ಲಿಗಲ್ ಆಗಿ ಸ್ಟೋರ್ ಮಾಡಿದಾರಲ್ಲ, ಅದಕ್ಕೆ ನಾವು ಈಗ ಎಷ್ಟು ಪತ್ತೆ ಆಗೋದೇನು ಇಲ್ಲಿವರೆಗೆ ಚೀಲ? ಅಂದ್ರೆ ಏನು ಕ್ರಮ ಕೈಗೊಳ್ತೀರಿ ಮುಂದಿಗೆ? ಏನು ಕ್ರಮ? ಎಫ್ ಆರ್ ಮಾಡಿ ಮುಂದಿನ ಕಾನೂನಾತ್ಮಕವಾಗಿ ಮುಂದಿನ ಕ್ರಮ ಕೈಗೊಳ್ಳಿ. ಇದು ಮೇಡಮ್ ಅವ್ರ ಮಾತಂತ ಹೇಳ್ಬೋದು. ನೋಡ್ಬೋದು ಈ ದೃಶ್ಯದಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಏನದಂದ್ರೆ ಈಗಾಗಲೇ ರೂಮ್ನಲ್ಲಿದ್ದಂಥ ಅಕ್ಕಿಯನ್ನು ಚೀಲಗಳನ್ನು ತಂದು ಲಾರಿಯಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಲಾರಿಯಲ್ಲಿ ತುಂಬಿ ಪೊಲೀಸ್ ಸ್ಟೇಷನ್ಗೆ ಒಯ್ದು ಈ ತಪ್ಪಿಸ್ತರು ಯಾರಿದ್ದಾರೆ, ಈ ಓನರ್ ಯಾರಿದ್ದಾರೆ, ಕಾಂಪ್ಲೆಕ್ಸ್ ಮಾಲಕರು ಯಾರಿದ್ದಾರೆ, ನಿಜಕ್ಕೂ ಈ ಒಂದು ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಯಾರು ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ, ಕಾನೂನು ಕ್ರಮ ಕೈಗೊಳ್ತೀವಿ ಎಂಬುದು ಭರವಸೆ ನೀಡ್ತಾ ಇದ್ದಾರೆ. ನೋಡ್ಬೋದು ನೀವು ಲಾರಿಯಲ್ಲಿ ಏನೋ ಸುಮಾರು 200ಕ್ಕೂ ಅಧಿಕ ಚೀಲ ಪಡಿತರ ಅಕ್ಕಿಯನ್ನು ಈಗಾಗಲೇ ತುಂಬಿದ್ದಾರೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ ಬಡವರ ಹೊಟ್ಟೆ ತುಂಬಬೇಕು, ಬಡವರಿಗೆ ಹಸಿದವರಿಗೆ ಊಟ ಮಾಡಿಸಬೇಕು ಎಂಬ ಉದ್ದೇಶದಿಂದ ಅನ್ನಭಾಗ್ಯ ಯೋಜನೆಯನ್ನು ಜಾರಿ ತಂದರಾದ ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಲ್ಲಿ ಅನ್ನಭಾಗ್ಯ ಯೋಜನೆಗೆ ಎಲ್ಲೋ ಒಂದು ಕಡೆ ಕಣ್ಣು ಹಾಕೋ ಕೆಲಸ ನಡೆದ ಅಂತ ಹೇಳ್ಬೋದು. ಏನು ಈಗಾಗಲೇ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ ಈ ಕುರಿತು ವಿಸ್ತೃತವಾದ ವರದಿ ಪ್ರಸಾರ ಆದ ಬಳಿಕ ಆಹಾರ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು. ಸುಮಾರು 7 ಅಂಗಡಿಗಳನ್ನು ಅಮಾನತ್ ಮಾಡ್ತೀವಿ, ಹಲವು ಕಡೆ ಏನದನ್ನು ದಾಳಿ ಮಾಡಿದ್ದೀವಿ, ಈ ಒಂದು ಗೋಡನ್ದಲ್ಲಿ ದಾಳಿ ಮಾಡುವ ಮೂಲಕ ಅಕ್ಕಿಯನ್ನು ಪತ್ತಿ ಹಚ್ಚಿದ್ದೀವಿ ಎಂಬುದು ಭರವಸೆ ಮಾತು ಆಹಾರ ಇಲಾಖೆ ಅಧಿಕಾರಿಗಳಾಗ್ಯದ ಅಂತ ಹೇಳ್ಬೋದು. ಇದು ಕನ್ನಡಿಗರ ಧ್ವನಿ. ಈಗ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕನ್ ಮರ್ಕಲ, ರಿಪಬ್ಲಿಕ್ ಕನ್ನಡ ಬೀದರ್. ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಎಲ್ಲೋ ಒಂದು ಕಡೆ ಅನ್ನಭಾಗ್ಯ ಅಕ್ಕಿಗೆ ಗಡಿ ಜಿಲ್ಲೆ ಬೀದರಲ್ಲಿ ಕನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ನೋಡ್ಬೋದು. ನೀವು ಈಗಾಗಲೇ ಆಹಾರ ಇಲಾಖೆ ಅಧಿಕಾರಿಗಳು ಏನು ನವದಗಿರಿ ಹತ್ರ ರೇಡ್ ಮಾಡಿದ್ದಾರೆ. ರೇಡ್ ಮಾಡಿ ಸುಮಾರು 200ಕ್ಕೂ ಅಧಿಕ ಹೆಚ್ಚಿನ ಚೀಲದಲ್ಲಿನ ಅಕ್ಕಿಗಳ ಅಕ್ರಮ ಪಡಿತರ ಅಕ್ಕಿ ಪತ್ತೆಯಾಗಿವೆ ನೋಡ್ಬೋದು. ನೀವು ಒಳಗಡೆ ಏನು ಗೋಡಾನ್ ಇದೆ, ಗೋಡಾನಿಂದ ಲಾರಿಯಲ್ಲಿ ತಂದೇನದಂದ್ರೆ ಸಿಬ್ಬಂದಿಗಳು ಅಕ್ಕಿಯನ್ನು ಲೋಡ್ ಮಾಡ್ತಾ ಇದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸ್ಯಾರ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ನಿಜಕ್ಕೂ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಅಧಿಕಾರಿಗಳು ಏನು ಅಕ್ಕಿಯನ್ನು ತರ್ತಾ ಇದ್ದಾರೆ, ಅಕ್ಕಿ ಮೊಟ್ಟೆಗಳನ್ನು ತಂದು ಲಾರಿಯಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಏನು ಈಗಾಗಲೇ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ ಏನು ಈ ಕುರಿತು ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಾರ ಅಂತ ಹೇಳ್ಬೋದು. ನೋಡ್ಬೋದು ಆಹಾರ ಇಲಾಖೆ ಇನ್ಸ್ಪೆಕ್ಟರ್ ಕೂಡ ಮೇಡಮ್ ಕೂಡ ಸ್ಥಳದಲ್ಲಿದ್ದಾರೆ. ಅಂದ್ರೆ ಟೋಟಲಿ ಈ ಒಂದು ಶಟರ್ ಇದೆ, ಶಟರ್ ಒಳಗಡೆನೆ ನೋಡ್ಬೋದು ನೀವು ಅಕ್ಕಿ ಸಾಕಷ್ಟು ಅಂದರೆ ಶಟರನ್ನು ಓಪನ್ ಮಾಡುವ ಮೂಲಕ ಆ ಅಕ್ಕಿಯನ್ನೇನದಂದ್ರೆ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ಬೋದು. ಇದು ಪಡಿತರ ಅಕ್ಕಿ, ಸಾಕಷ್ಟು ಅಕ್ಕಿಯನ್ನು ಬಿದ್ದವಂದ್ರೆ ಬಡವರ ಹೊಟ್ಟೆ ಸೇರಬೇಕಾದಂಥ ಅಕ್ಕಿ ಎಲ್ಲೋ ಒಂದು ಕಡೆ ಗೋಡಾನ ಶಟರದಲ್ಲಿ ಸೇರ್ತಾವೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಶಟರ್ ಅಧಿಕಾರಿಗಳು ಓಪನ್ ಮಾಡಿದ್ದಾರೆ, ಪೊಲೀಸರು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಓಪನ್ ಮಾಡಿದ್ದಾರೆ. ಓಪನ್ ಮಾಡುವ ಮೂಲಕ ಒಳಗಡೆ ಇದ್ದಂಥ ಅಕ್ಕಿ ಸಂಪೂರ್ಣವಾಗಿ ಲಾರಿಯಲ್ಲೇನೋ ಸಹ ತುಂಬ್ತಾ ಇದ್ದಾರೆ ನೋಡ್ಬೋದು. ನೀವು ಇಲ್ಲಿ ಮೇಡಮ್ ಅವ್ರು ಇದ್ದಾರೆ, ಹಾಗಾದ್ರೆ ಇವರನ್ನೇ ಕೇಳೋಣ. ಮೇಡಮ್, ಎಷ್ಟು ಚೀಲಗಳಿವೆ ಅಕ್ಕಿ? ಸರ್ 207 ಪ್ಯಾಕೆಟ್. ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಅಕ್ಕಿ ಇವ ಅಂಥೇಳಿ? ಇಲ್ಲೇ ಪಡಿತರ ಅಕ್ಕಿ ಇದ್ದಾರೆ, ಹೆಂಗೆ ಗೊತ್ತಾಯ್ತು ನಿಮಗೆ? ನಮಗೆ ಫೋನ್ ಕರೆ ಬಂದಿತ್ತು ಸರ್. ಫೋನ್ ಕರೆ ಬಂದ ತಕ್ಷಣ ಬಂದು ಇದು ನೀವು ಏರಿಯಾ ಇನ್ಸ್ಪೆಕ್ಟರ್ ಇದ್ರಿ ಮೇಡಮ್? ಈ ಏರಿಯಾ ಇನ್ಸ್ಪೆಕ್ಟರ್
ಇಲ್ಲ ಬೇರೆ ಏರಿಯಾ ಇನ್ಸ್ಪೆಕ್ಟರ್ ಇದ್ದೀನಿ ಆದರೂ ನಾವು ಈಗ ಈಗ ಹೆಂಗೆ ಓಪನ್ ಮಾಡಿದ್ರಿ ಕೀಲಿ ಕೊಟ್ಟು ರಾಯನ್ ಮುರಿದ್ರಿ ಯಾವ ರೀತಿ ಓಪನ್ ಮಾಡಿದ್ರಿ ಎಷ್ಟು ಒಳಗಡೆ ಎಷ್ಟು ಚೀಲ ಅಕ್ಕಿ ಇದು ಏನು ಪಡಿತರ ಅಕ್ಕಿವನ ಯಾವ ಅಕ್ಕಿವ ಇವು ಇವು ಪಡಿತರ ಅಕ್ಕಿ ಅವ ಜೊತೆಗೆ ಮಿಡ್ ಡೇ ಮೀಲ್ಸು ಆಮೇಲೆ ಅಂಗನವಾಡಿ ಎಲ್ಲ ಮಿಕ್ಸ್ ಇವ ಸರ್ ಮಗರ್ ಇಲ್ಲಿಗಲ್ ಆಗಿ ಸ್ಟೋರ್ ಮಾಡಿದಾರಲ್ಲ ಅದಕ್ಕೆ ನಾವು ಈಗ ಎಷ್ಟು ಪತ್ತೆ ಆಗೋದಿಲ್ಲ ಇಲ್ಲಿವರೆಗೆ ಚೀಲ ಅಂದ್ರೆ ಏನು ಕ್ರಮ ಕೈಗೊಳ್ತೀರಿ ಮುಂದಿಗೆ ಏನು ಕ್ರಮ ಎಫ್ ಆರ್ ಮಾಡಿ ಮುಂದಿನ ಕಾನೂನಾತ್ಮಕವಾಗಿ ಮುಂದಿನ ಕ್ರಮ ಸೊ ಇದು ಮೇಡಮ್ ಅವ್ರ ಮಾತಂತ ಹೇಳ್ಬೋದು ನೋಡ್ಬೋದು ಈ ದೃಶ್ಯದಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಏನದಂದ್ರೆ ಈಗಾಗಲೇ ರೂಮ್ನಲ್ಲಿದ್ದಂಥ ಅಕ್ಕಿಯನ್ನು ಚೀಲಗಳನ್ನು ತಂದು ಲಾರಿಯಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ ಲಾರಿಯಲ್ಲಿ ತುಂಬಿ ಪೊಲೀಸ್ ಸ್ಟೇಷನ್ಗೆ ಒಯ್ದು ಈ ತಪ್ಪಿಸ್ತರು ಯಾರಿದ್ದಾರೆ ಈ ಓನರ್ ಯಾರಿದ್ದಾರೆ ಕಾಂಪ್ಲೆಕ್ಸ್ ಮಾಲಕರು ಯಾರಿದ್ದಾರೆ ನಿಜಕ್ಕೂ ಈ ಒಂದು ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಯಾರು ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಕಾನೂನು ಕ್ರಮ ಕೈಗೊಳ್ತೀವಿ ಎಂಬುದು ಭರವಸೆ ನೀಡ್ತಾ ಇದ್ದಾರೆ ನೋಡ್ಬೋದು ನೀವು ಲಾರಿಯಲ್ಲಿ ಏನೋ ಸುಮಾರು 200ಕ್ಕೂ ಅಧಿಕ ಚೀಲ ಪಡಿತರ ಅಕ್ಕಿಯನ್ನು ಈಗಾಗಲೇ ತುಂಬಿದ್ದಾರೆ ಅಂತ ಹೇಳ್ಬೋದು ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಬಡವರ ಹೊಟ್ಟೆ ತುಂಬಬೇಕು ಬಡವರಿಗೆ ಹಸಿದವರಿಗೆ ಊಟ ಮಾಡಿಸಬೇಕು ಎಂಬ ಉದ್ದೇಶದಿಂದ ಅನ್ನಭಾಗ್ಯ ಯೋಜನೆಯನ್ನು ಜಾರಿ ತಂದರಾದ ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಲ್ಲಿ ಅನ್ನಭಾಗ್ಯ ಯೋಜನೆಗೆ ಎಲ್ಲೋ ಒಂದು ಕಡೆ ಕಣ್ಣು ಹಾಕೋ ಕೆಲಸ ನಡೆದ ಅಂತ ಹೇಳ್ಬೋದು ಏನು ಈಗಾಗಲೇ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ ಈ ಕುರಿತು ವಿಸ್ತೃತವಾದ ವರದಿ ಪ್ರಸಾರ ಆದ ಬಳಿಕ ಆಹಾರ ಇಲಾಖೆ ಅಧಿಕಾರಿಗಳು ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು ಸುಮಾರು 7 ಅಂಗಡಿಗಳನ್ನು ಅಮಾನತ್ ಮಾಡ್ತೀವಿ ಹಲವು ಕಡೆ ಏನದನ್ನು ದಾಳಿ ಮಾಡಿದ್ದೀವಿ ಈ ಒಂದು ಗೋಡನ್ದಲ್ಲಿ ದಾಳಿ ಮಾಡುವ ಮೂಲಕ ಅಕ್ಕಿಯನ್ನು ಪತ್ತಿ ಹಚ್ಚಿದ್ದೀವಿ ಎಂಬುದು ಭರವಸೆ ಮಾತು ಆಹಾರ ಇಲಾಖೆ ಅಧಿಕಾರಿಗಳಾಗ್ಯದ ಅಂತ ಹೇಳ್ಬೋದು ಇದು ಕನ್ನಡಿಗರ ಧ್ವನಿ ಈಗ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕನ್ ಮರ್ಕಲ ರಿಪಬ್ಲಿಕ್ ಕನ್ನಡ ಬೀದರ್ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಎಲ್ಲೋ ಒಂದು ಕಡೆ ಅನ್ನಭಾಗ್ಯ ಅಕ್ಕಿಗೆ ಗಡಿ ಜಿಲ್ಲೆ ಬೀದರಲ್ಲಿ ಕನ್ನ ಹಾಕ್ತಾ ಇದ್ದಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ನೋಡ್ಬೋದು ನೀವು ಈಗಾಗಲೇ ಆಹಾರ ಇಲಾಖೆ ಅಧಿಕಾರಿಗಳು ಏನು ನವದಗಿರಿ ಹತ್ರ ರೇಡ್ ಮಾಡಿದ್ದಾರೆ ರೇಡ್ ಮಾಡಿ ಸುಮಾರು 200ಕ್ಕೂ ಅಧಿಕ ಹೆಚ್ಚಿನ ಚೀಲದಲ್ಲಿನ ಅಕ್ಕಿಗಳ ಅಕ್ರಮ ಪಡಿತರ ಅಕ್ಕಿ ಪತ್ತೆಯಾಗಿವೆ ನೋಡ್ಬೋದು ನೀವು ಒಳಗಡೆ ಏನು ಗೋಡನ್ ಇದೆ ಗೋಡನಿಂದ ಲಾರಿಯಲ್ಲಿ ತಂದೇನದಂದ್ರೆ ಸಿಬ್ಬಂದಿಗಳು ಅಕ್ಕಿಯನ್ನು ಲೋಡ್ ಮಾಡ್ತಾ ಇದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸ್ಯಾರ ಅಂತ ಹೇಳ್ಬೋದು ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ನಿಜಕ್ಕೂ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು ನೋಡ್ಬೋದು ನೀವು ಈಗಾಗಲೇ ಅಧಿಕಾರಿಗಳು ಏನು ಅಕ್ಕಿಯನ್ನು ತರ್ತಾ ಇದ್ದಾರೆ ಅಕ್ಕಿ ಮೊಟ್ಟೆಗಳನ್ನು ತಂದು ಲಾರಿಯಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಿಜಕ್ಕೂ ಏನು ಈಗಾಗಲೇ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ ಏನು ಈ ಕುರಿತು ವಿಸ್ತೃತವಾದ ವರದಿ ಪ್ರಸಾರ ಆದ ಬಳಿಕ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡಾರ ಅಂತ ಹೇಳ್ಬೋದು ನೋಡ್ಬೋದಿಲ್ಲ ಆಹಾರ ಇಲಾಖೆ ಇನ್ಸ್ಪೆಕ್ಟರ್ ಕೂಡ ಮೇಡಮ್ ಕೂಡ ಸ್ಥಳದಲ್ಲಿದ್ದಾರೆ ಅಂದ್ರೆ ಟೋಟಲಿ ಈ ಒಂದು ಶಟರ್ ಏನಿದೆ ಶಟರ್ ಒಳಗಡೆನೇ ನೋಡ್ಬೋದು ನೀವು ಅಕ್ಕಿ ಸಾಕಷ್ಟು ಅಂದ್ರೆ ಶಟರನ್ನು ಓಪನ್ ಮಾಡುವ ಮೂಲಕ ಆ ಅಕ್ಕಿಯನ್ನು ಏನದಂದ್ರೆ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ಬೋದು ಇದು ಪಡಿತರ ಅಕ್ಕಿ ಸಾಕಷ್ಟು ಅಕ್ಕಿಯನ್ನು ಬಿದ್ದವಂದ್ರೆ ಬಡವರ ಹೊಟ್ಟೆ ಸೇರಬೇಕಾದಂಥ ಅಕ್ಕಿ ಎಲ್ಲೋ ಒಂದು ಕಡೆ ಗೋಡಾನ ಶಟರ್ದಲ್ಲಿ ಸೇರ್ತಾವೆ ಅಂತ ಹೇಳ್ಬೋದು ಹೀಗಾಗಿ ಈ ಒಂದು ಶಟರ್ ಅಧಿಕಾರಿಗಳು ಓಪನ್ ಮಾಡಿದ್ದಾರೆ ಪೊಲೀಸರು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಓಪನ್ ಮಾಡಿದ್ದಾರೆ ಓಪನ್ ಮಾಡುವ ಮೂಲಕ ಒಳಗಡೆ ಇದ್ದಂಥ ಅಕ್ಕಿ ಸಂಪೂರ್ಣವಾಗಿ ಲಾರಿಯಲ್ಲೇನೋ ತುಂಬ್ತಾ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ ಮೇಡಮ್ ಅವ್ರು ಇದ್ದಾರೆ ಹಾಗಾದ್ರೆ ಇವರನ್ನೇ ಕೇಳೋಣ ಮೇಡಮ್ ಎಷ್ಟು ಚೀಲಗಳಿವೆ ಅಕ್ಕಿ ಸರ್ 207 ಪ್ಯಾಕೆಟ್ ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಅಕ್ಕಿ ಇವ ಅಂಥೇಳಿ ಇಲ್ಲೇ ಪಡಿತರ ಅಕ್ಕಿ ಇದ್ದಾರೆ ಹೆಂಗೆ ಗೊತ್ತಾಯ್ತು ನಿಮಗೆ ನಮಗೆ ಫೋನ್ ಕರೆ ಬಂದಿತ್ತು ಸರ್ ಫೋನ್ ಕರೆ ಬಂದ ತಕ್ಷಣ ಬಂದು ಇದು ಅಂದರೆ ನೀವು ಏರಿಯಾ ಇನ್ಸ್ಪೆಕ್ಟರ್ ಇದ್ರಿ ಮೇಡಮ್ ಈ ಏರಿಯಾ ಇನ್ಸ್ಪೆಕ್ಟರ್ ಇಲ್ಲ ಬೇರೆ ಏರಿಯಾ ಇನ್ಸ್ಪೆಕ್ಟರ್ ಇದ್ದೀನಿ ಆದರೂ ನಾವು ಈಗ ಹೆಂಗೆ ಓಪನ್ ಮಾಡಿದ್ರಿ ಕೀಲಿ ಕೊಟ್ಟು ರಾಯನ್ ಮುರಿದ್ರಿ ಯಾವ ರೀತಿ ಓಪನ್ ಮಾಡಿದ್ರಿ ಎಷ್ಟು ಒಳಗಡೆ ಎಷ್ಟು ಚೀಲ ಅಕ್ಕಿ ಇದು ಏನು ಪಡಿತರ ಅಕ್ಕಿವನ ಯಾವ ಅಕ್ಕಿವ ಇವು ಪಡಿತರ ಅಕ್ಕಿ ಅವ ಜೊತೆಗೆ ಮಿಡ್ ಡೇ ಮೀಲ್ಸು ಆಮೇಲೆ ಅಂಗನವಾಡಿ ಎಲ್ಲ ಮಿಕ್ಸ್ ಇವ ಸರ್ ಮಗರ್ ಇಲ್ಲಿಗಲ್ ಆಗಿ ಸ್ಟೋರ್ ಮಾಡಿದಾರಲ್ಲ ಅದಕ್ಕೆ ನಾವು ಈಗ ಎಷ್ಟು ಪತ್ತೆ ಆಗೋದಿಲ್ಲ ಇಲ್ಲಿವರೆಗೆ ಚೀಲ ಅಂದ್ರೆ ಏನು ಕ್ರಮ ಕೈಗೊಳ್ತೀರಿ ಮುಂದಿಗೆ ಏನು ಕ್ರಮ ಎಫ್ ಆರ್ ಮಾಡಿ ಮುಂದಿನ ಕಾನೂನಾತ್ಮಕವಾಗಿ ಮುಂದಿನ ಕ್ರಮ ಕೈಗೊಳ್ಳಿ ಇದು ಮೇಡಮ್ ಅವ್ರ ಮಾತಂತ ಹೇಳ್ಬೋದು ನೋಡ್ಬೋದು ಈ ದೃಶ್ಯದಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಏನದಂದ್ರೆ ಈಗಾಗಲೇ ರೂಮ್ನಲ್ಲಿದ್ದಂಥ ಅಕ್ಕಿಯನ್ನು ಚೀಲಗಳನ್ನು ತಂದು ಲಾರಿಯಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ ಲಾರಿಯಲ್ಲಿ ತುಂಬಿ ಪೊಲೀಸ್ ಸ್ಟೇಷನ್ಗೆ ಒಯ್ದು ಈ ತಪ್ಪಿಸ್ತರು ಯಾರಿದ್ದಾರೆ ಈ ಓನರ್ ಯಾರಿದ್ದಾರೆ ಕಾಂಪ್ಲೆಕ್ಸ್ ಮಾಲಕರು ಯಾರಿದ್ದಾರೆ ನಿಜಕ್ಕೂ ಈ ಒಂದು ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಯಾರು ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಕಾನೂನು ಕ್ರಮ ಕೈಗೊಳ್ತೀವಿ ಎಂಬುದು ಭರವಸೆ ನೀಡ್ತಾ ಇದ್ದಾರೆ ನೋಡ್ಬೋದು ನೀವು ಲಾರಿಯಲ್ಲಿ ಏನೋ ಸುಮಾರು 200ಕ್ಕೂ ಅಧಿಕ ಚೀಲ ಪಡಿತರ ಅಕ್ಕಿಯನ್ನು ಈಗಾಗಲೇ ತುಂಬಿದ್ದಾರೆ ಅಂತ ಹೇಳ್ಬೋದು ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಬಡವರ ಹೊಟ್ಟೆ ತುಂಬಬೇಕು ಬಡವರಿಗೆ ಹಸಿದವರಿಗೆ ಊಟ ಮಾಡಿಸಬೇಕು ಎಂಬ ಉದ್ದೇಶದಿಂದ ಅನ್ನಭಾಗ್ಯ ಯೋಜನೆಯನ್ನು ಜಾರಿ ತಂದರಾದ ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಲ್ಲಿ ಅನ್ನಭಾಗ್ಯ ಯೋಜನೆಗೆ ಎಲ್ಲೋ ಒಂದು ಕಡೆ ಕಣ್ಣು ಹಾಕೋ ಕೆಲಸ ನಡೆದ ಅಂತ ಹೇಳ್ಬೋದು ಏನು ಈಗಾಗಲೇ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ ಈ ಕುರಿತು ವಿಸ್ತೃತವಾದ ವರದಿ ಪ್ರಸಾರ ಆದ ಬಳಿಕ ಆಹಾರ ಇಲಾಖೆ ಅಧಿಕಾರಿಗಳು ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು ಸುಮಾರು 7 ಅಂಗಡಿಗಳನ್ನು ಅಮಾನತ್ ಮಾಡ್ತೀವಿ ಹಲವು ಕಡೆ ಏನದನ್ನು ದಾಳಿ ಮಾಡಿದ್ದೀವಿ ಈ ಒಂದು ಗೋಡನ್ದಲ್ಲಿ ದಾಳಿ ಮಾಡುವ ಮೂಲಕ ಅಕ್ಕಿಯನ್ನು ಪತ್ತಿ ಹಚ್ಚಿದ್ದೀವಿ ಎಂಬುದು ಭರವಸೆ ಮಾತು ಆಹಾರ ಇಲಾಖೆ ಅಧಿಕಾರಿಗಳಾಗ್ಯದ ಅಂತ ಹೇಳ್ಬೋದು ಇದು ಕನ್ನಡಿಗರ ಧ್ವನಿ ಈಗ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕನ್ ಮರ್ಕಲ ರಿಪಬ್ಲಿಕ್ ಕನ್ನಡ ಬೀದರ್.